ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಮಾಡುವಂತಹ ಹೆಸರುಬೇಳೆ ಸೌತೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದನ್ನು ನೋಡೋಣ. ಇಲ್ಲಿ ನಾನು ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಒಂದು ಟೊಮೆಟೊ, ಅರ್ಧ ಹೋಳು ಲಿಂಬೆಹಣ್ಣು, ಜಜ್ಜಿಟ್ಟಿರುವಂಥ ಹಸಿ ಶೇಂಗಾ, 2 ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಒಂದು ಈರುಳ್ಳಿ, ಬೇಯಿಸಿಟ್ಟಿರುವಂಥ ಬಟಾಣಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇದ್ರ ಜೊತೆ 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ 1, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ, ಕಾಳುಮೆಣಸು. ಮೊದಲಿಗೆ 4-5 ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಒಂದು 10 ನಿಮಿಷ ನೆನೆಸಿ ನೋಡಿ ಮಿಕ್ಸಿ ಜಾರ್ನಲ್ಲಿ ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲನೂ ಚೆನ್ನಾಗಿ ಫೈನ್ ಮಾಡಿ ಚಟ್ನಿ ಮಾಡಿದ್ದೀನಿ ನೋಡಿ. ಇವಾಗ ಹೆಸರು ಬೇಳೆನ ಒಂದು 5 ನಿಮಿಷ ನಾನು ರೋಸ್ಟ್ ಮಾಡಿಕೊಂಡು ನೋಡಿ, 1 ಬಟ್ಲ ಹೆಸರುಬೇಳೆ ತೊಗೊಂಡಿದ್ದೀನಲ್ಲ, ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ತೊಳಿತೀನಿ. ತೊಳೆದ್ಬಿಟ್ಟು ನೋಡಿ ಇಲ್ಲಿಟ್ಟಿದ್ದೀನಿ. ಇದಕ್ಕೆ ಚಿಟಿಕೆ ಅರಿಶಿಣನ ಸೇರಿಸ್ತಿದ್ದೀನಿ. ಇವಾಗ ಬನ್ನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನೋಡಿ ಕುಕ್ಕರ್ನಲ್ಲಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಹೋಳು ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ತಿದ್ದೀನಿ, ಬೀಜ ಎಲ್ಲ ತೆಗೆದುಬಿಟ್ಟು. ಇದಕ್ಕೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು, ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೀವಲ್ಲ, ನಾನು 2 ಸ್ಪೂನು ಹಾಕ್ತಿದ್ದೀನಿ ಪೇಸ್ಟನ್ನು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 2 ಬಟ್ಲ ನೀರನ್ನು ಸೇರಿಸ್ತಿದ್ದೀನಿ ನೋಡಿ. ಈ ಬಟ್ಲಿನಿಂದ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 3 ಸೀಟಿ ಬರಬೇಕು. ಅದಕ್ಕೋಸ್ಕರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. 3 ಸೀಟಿ ಬರಲಿ. ಇವಾಗ ಒಗ್ಗರಣೆಗೆ 1 ಸೌಟು ಎಣ್ಣೆನ ಹಾಕಿದ್ದೀನಿ ಪಾತ್ರೆಯಲ್ಲಿ. ಇವಾಗ ಸಾಸಿವೆ ಜೀರಿಗೆನ ಸೇರಿಸ್ಕೊತಿದ್ದೀನಿ. ಚಟಪಟ ಅಂತ ಇದೆ. ಇವಾಗ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ, ಅದ್ರ ಜೊತೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಕಂಪ್ಲೀಟ್ ಬ್ರೌನ್ ಕಲರ್ ಆಗಬೇಕು. ಇದಾಗಿದೆ ನೋಡಿ. ಇವಾಗ ನೋಡಿ ಬಟಾಣಿನ 1 ಕಪ್ಪು ಹಾಕಿದ್ದೀನಿ ನೋಡಿ, ಬೇಯಿಸಿಟ್ಟಿರುವಂಥ ಬಟಾಣಿ. ಆಮೇಲೆ ಬೇಯಿಸಿಟ್ಟಿರುವಂಥ 2 ಆಲೂಗಡ್ಡೆನ ಕಟ್ ಮಾಡಿ ನಾನಿದು ಒಗ್ಗರಣೆಯಲ್ಲಿ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಹೋಮ್ ಮೇಡ್ ಮಸಾಲೆ ಖಾರನ ನಾನು ಹಾಕ್ತಿದ್ದೀನಿ ಇಲ್ಲಿ. ನೀವು ಬೇಕಿದ್ರೆ ಅಚ್ಕಾರದ ಪೌಡ್ರ್ ಹಾಕ್ಕೊಳ್ಳಿ. 2 ಸ್ಪೂನು ಹಾಕಿದ್ದೀನಿ ನಾನು. ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ನೋಡಿ ಅರಿಶಿಣನ ಹಾಕಿದ್ದೀನಿ, ಚಿಟಿಕೆ ಅರಿಶಿಣ. ಬನ್ನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ಆ ಒಗ್ಗರಣೆಯಲ್ಲಿ ನಾನು ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟು ನೋಡಿ, ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆಂದಿದೆ ನೋಡಿ, ಬೇಳೆ ಎಲ್ಲ ಕುದ್ದಿದೆ. ಸ್ವಲ್ಪ ಈ ರೀತಿ ಬೀಟ್ ಮಾಡ್ಕೊತಿದ್ದೀನಿ. ಇಷ್ಟಾದರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಸೌತೆಕಾಯಿ ಎಲ್ಲ ಬೇಳೆ ಎಲ್ಲ ಬೆಂದಿದೆ. ಇವಾಗ ಮಾಡಿಟ್ಟಿರುವಂತಹ ಒಗ್ಗರಣೆಗೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ. ಇವಾಗ ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಆಮೇಲೆ ನೀರು ಕೂಡ ಹಾಕ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ಆ ಬೇಸಸ್ ಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು ನೋಡಿ. ಬನ್ನಿ ಇದನ್ನು ನಾನು ಒಲೆ ಮೇಲಿಟ್ಟು ಕುದಿಸ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಒಲೆ ಮೇಲೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದು ರೆಡಿ ಆಯಿತು. ಬೇಗ ಆಗುವಂಥ ರೆಸಿಪಿ ನಾನು ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ಸೂಪರಾಗಿರುತ್ತೆ, ಬೇಗನೆ ಮಾಡ್ಕೋಬಹುದು.
ಅದೇ ಬೇಳೆ ಸಾಂಬಾರು ತಿಂದರೆ ಬೋರ್ ಆಗಿದೆ ಅಂತ ಅನಿಸಿದ್ರೆ ಈ ರೀತಿ ಮಾಡಿಕೊಂಡು ನೀವು ತಿಂದ್ಕೊಳ್ಳಿ. ನೋಡಿ, ನಾವು ಮಾಡಿಟ್ಟಿರುವಂತಹ ಹೆಸರುಬೇಳೆ ಸೌತೆಕಾಯಿ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಮಾಡಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ನಮ್ಮ ರೆಸಿಪೀಸ್ನ. ಇದೇ ರೀತಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಏನೆಲ್ಲ ರೆಸಿಪಿ ಬೇಕು ನಾವು ಮಾಡಿ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.